ಕೇಳುಗರೆ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಬ್ಬ ಮಹಿಳೆಯ ಮನಸ್ಸಿನಲ್ಲಿ ಒಂದು ಚಿಕ್ಕ ಕನಸು ತಾಯಿ ಅನ್ನೋ ಹೆಸರಿಂದ ಆರಂಭ ಆಗತ್ತೆ. ಅದು ತಾಯಿತನದ ಕನಸು. ಕೆಲವರಿಗೆ ಅದು ಸಮಯ ತಗೊಳುತ್ತೆ. ಸಮಾಜದಿಂದ ಮಗು ಯಾವಾಗ ಅನ್ನೋ ಪ್ರಶ್ನೆ ಬಂದಾಗ ನಗ್ತಾನೆ ಉತ್ತರ ಕೊಟ್ರು ಮನಸ್ಸೊಳಗಡೆ ಸಾವಿರಾರು ಪ್ರಶ್ನೆಗಳೂ ಇರುತ್ತೆ. ಈ ಪ್ರಶ್ನೆಗಳಿಗೆ ವಿಜ್ಞಾನದ ಭರವಸೆ ಅಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ IVF. ಇದು ಕೇವಲ ವೈದ್ಯಕೀಯ ವಿಧಾನ ಅಲ್ಲ, ಒಬ್ಬ ಮಹಿಳೆಯ ಧೈರ್ಯ, ಸಹನೆ ಮತ್ತು ವಿಶ್ವಾಸದ ಪ್ರಯಾಣ. IVF ಅಂದ್ರೆ ಆಸ್ಪತ್ರೆ ಇಂಜೆಕ್ಷನ್ಗಳು ಮಾತ್ರ ಅಲ್ಲ, ನಿರೀಕ್ಷೆ ಕಳೆದುಕೊಂಡ ಮನಸ್ಸಿನಲ್ಲಿ ಮತ್ತೊಮ್ಮೆ ಭರವಸೆ ಹುಟ್ಟಿಸೋ ಪ್ರಯತ್ನ. IVF ಬಗ್ಗೆ ಇರುವ ಗೊಂದಲ, ಮಹಿಳೆಯ ಮನಸ್ಸಿನ ಒತ್ತಡ, ಧೈರ್ಯದ ಕಥೆಗಳ ಬಗ್ಗೆ ಮಾತನಾಡಲು ಇವತ್ತು ನಮ್ಮ ಜೊತೆ ಅನುಭವಿ IVF ಸ್ಪೆಷಲಿಸ್ಟ್ ಡಾಕ್ಟರ್ ರೇಖಾ ರಾಜೇಂದ್ರ ಕುಮಾರ್ ಆಕಾಶವಾಣಿ ಸ್ಟುಡಿಯೋಸ್ ನಲ್ಲಿದ್ದಾರೆ. ಡಾಕ್ಟರ್ ರೇಖಾ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಈ IVF ಚಿಕಿತ್ಸೆ, ಇದನ್ನ ಚಿಕಿತ್ಸೆ ಅನ್ನೋದಕ್ಕಿಂತ ಒಂದು ಜರ್ನಿ ಅಂತ ಹೇಳ್ಬೋದು. ಸೊ IVF ಬಗ್ಗೆ ಒಬ್ಬ ದಂಪತಿ ಯಾವಾಗ ಯೋಚನೆ ಮಾಡಬೇಕು? ತುಂಬಾ ತಡವಾದ ಮೇಲೆನಾ ಅಥವಾ ತಡ ಆಗೋದಕ್ಕಿಂತ ಮುಂಚೆನಾ? ನೀವು ಹೇಳಿದ ಕರೆಕ್ಟ್. ನಾವು ಚಿಕಿತ್ಸೆ ಅನ್ನೋಕ್ಕಿಂತ ಜರ್ನಿ ಅಥವಾ ಪ್ರಯಾಣ ಅನ್ನೋದು ಪ್ರಾಬಬ್ಲಿ ಪೇಷಂಟ್ನ ಮನಸ್ಸಿನಲ್ಲಿ ಒಂದು ಸ್ವಲ್ಪ ನೆಮ್ಮದಿ ಕೊಡುತ್ತೆ. ಈ ದಂಪತಿಗಳು ತಡವಾದ ಮೇಲೆ ಬರೋದು ಒಂಥರ ಕಷ್ಟದ ವಿಷಯ. ಅವ್ರಿಗೂ ತೊಂದರೆ, ನಮಗೂ ತೊಂದರೆ. ಚಿಕಿತ್ಸೆಯ ಫಲಿತಾಂಶ ಅಷ್ಟು ಚೆನ್ನಾಗಿ ಸಿಕ್ಕೋದಿಲ್ಲ. ಚಿಕಿತ್ಸೆ ತಗೊಳ್ಳೇಬೇಕು ಅಂತ ಹೇಳಲ್ಲ ನಮ್ಮ ಹತ್ರ ಬಂದಾಕ್ಷಣ. ಜನರಲ್ ಗೈನಕಾಲಜಿಸ್ಟ್ ಹತ್ರ ಒಂದ್ಸತಿ ತೋರಿಸ್ಕೊಂಡು ನಮ್ದೆಲ್ಲ ಸರಿ ಇದೆಯಾ? ದಂಪತಿಗಳು ಒಬ್ಬರಿಂದ ರಥ ನಡೆಯಲ್ಲ, 2 ಚಕ್ರದಿಂದನೇ ರಥ ನಡೆಯೋದು. ಅಂದರೆ ಗಂಡ ಹೆಂಡತಿ ಇಬ್ಬರೂ ಕೂಡ ಹೋಗಿ ತೋರಿಸ್ಕೋಬೇಕಾಗತ್ತೆ. ಇದನ್ನ ಯಾಕೆ ಹೇಳಿದೆ ಅಂದರೆ, ಎಷ್ಟೋ ಜನ ಪೇಷಂಟ್ಸ್ ಅವರೊಬ್ಬರೇ ಲೇಡಿ ಮಾತ್ರ ಬರ್ತಾರೆ. ಎಷ್ಟೊಂದು ಕಡೆ 2ನೇ ಮದುವೆನೂ ಮಾಡ್ತಾರೆ, ಆ ಮದುವೆಯಿಂದನೂ ಮಗು ಆಗಲ್ಲ. ಅಂದರೆ ಗಂಡನಿಂದನೇ ಪ್ರಾಬ್ಲಮ್ ಇರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಇಬ್ಬರೂ ಪರೀಕ್ಷೆ ಮಾಡ್ಕೊಳ್ಳೋದು ಉತ್ತಮ. ಪರೀಕ್ಷೆ ಮಾಡಿ ನಮ್ದು ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಅಂತ ಇರುತ್ತೆ, ಅಂದರೆ ಕೆಲವು ಟೆಸ್ಟ್ಗಳು. ಅದು ರಿಪೋರ್ಟ್ ನಾರ್ಮಲ್ ಬಂತು ಅಂದಮೇಲೆ ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತೀವಿ. ಆ ರಿಪೋರ್ಟ್ಸ್ ನಾರ್ಮಲ್ ಇದೆ ಅಮ್ಮ, ನೀವಿನ್ನೂ ಕಾಯಬೇಕು ಅಂತ ಇದ್ದೀರಾ ಅಥವಾ ನೀವು ಇವಾಗಲೇ ಟ್ರೀಟ್ಮೆಂಟ್ ತಗೋತೀರಾ ಅಂತ ಆಪ್ಷನ್ ಅವ್ರಿಗೆ ಬಿಡ್ತೀವಿ. ಕೆಲವರು ಹೇಳ್ತಾರೆ ನಮಗೆ ಸಾಮಾಜಿಕ ಒತ್ತಡ ಇದೆ, ಜನ ಕೇಳ್ತಾರೆ ನಮಗಾಗ್ಲಿ ಡಾಕ್ಟ್ರೇ. ಇನ್ನು ಕೆಲವರು ಹೇಳ್ತಾರೆ ಹೇಗೂ ರಿಪೋರ್ಟ್ ನಾರ್ಮಲ್ ಇದೆ ಅಂತ ಹೇಳ್ತಿರಲ್ಲ, ಸ್ವಲ್ಪ ನಾವೇ ಪ್ರಯತ್ನ ಮಾಡಿ ನೋಡ್ತೀವಿ ಮನೆಯಲ್ಲಿ. ಸೊ ಆಪ್ಷನ್ ಅವ್ರಿಗೆ ಬಿಟ್ಟಿದ್ದೀವಿ. ಬಟ್ ಒಟ್ಟಾರೆ ಸಮ್ಮರಿ ಹೇಳೋದು ಅಂತಂದರೆ, ಅವರು ಒಂದ್ಸತಿ ಬಂದು ತೋರಿಸ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆ ಅಂತ ಕಂಡುಕೊಂಡ ಮೇಲೆ 2ನೇದೋ ಆಪ್ಷನ್ನ ತಗೋಬೋದು. ಎಲ್ಲ ತೊಂದರೆಗಳೆಲ್ಲ ಆದ ಮೇಲೆ ಬಂದರೆ ಅಷ್ಟೊಂದು ನಮಗೆ ಸ್ಕೋಪ್ ಇರೋದಿಲ್ಲ ಟ್ರೀಟ್ಮೆಂಟಿಗೆ. ಓಕೆ, ಇನ್ನೂ ಸಮಯ ಇದೆ ನೋಡೋಣ ಅನ್ನೋ ಭಾವನೆ ಈ IVF ನಿರ್ಧಾರವನ್ನ ಎಷ್ಟು ಡಿಲೇ ಮಾಡುತ್ತೆ? ನಿಮ್ಮ ಪ್ರಕಾರ ಸಮಯ ಇರಬಹುದು, ಬಟ್ ಏಜ್ ಕಾಯಲ್ಲ. ಏಜ್ ಕಾಯಲ್ಲ. ಎಸ್ಪೆಷಲಿ ನೋಡಿ, ಹೆಣ್ಣು ಮಕ್ಕಳಲ್ಲಿ ಏಜ್ ಕಾಯೋದಿಲ್ಲ. ತಾರತಮ್ಯ ಲಿಂಗಭೇದ ಮಾಡ್ತೀನಿ ಅಂತ ಅನ್ಕೋಬೇಡಿ. ವಿಜ್ಞಾನದ ಪ್ರಕಾರ ಗಂಡು ಮಕ್ಕಳಲ್ಲಿ 45-50 ವರ್ಷದಲ್ಲೂ ಕೂಡ ಅವರ ವೀರ್ಯ ಪರೀಕ್ಷೆ ಮಾಡಿದಾಗ ಉತ್ತಮ ಕ್ವಾಲಿಟಿ ಇರುತ್ತೆ. ಅಂದ್ರೆ ಏಜಿನಿಂದಾಗಿ ಅದರ ಕ್ವಾಲಿಟಿ ಕಡಿಮೆ ಆಗೋದು ಲೇಟ್ ಆಗುತ್ತೆ. ಗಂಡು ಮಕ್ಕಳಲ್ಲಿ 45-50 ವಯಸ್ಸಿನವರೆಗೂ ಅವರ ಸೆಮೆನ್ ಕ್ವಾಲಿಟಿ ಚೆನ್ನಾಗಿರುತ್ತೆ, ವೀರ್ಯದ ಗುಣ. ಆದರೆ ಹೆಣ್ಮಕ್ಕಳಲ್ಲಿ 35 ಆದ್ಮೇಲೆ ಫಲವತ್ತತೆ ಕಡಿಮೆ ಆಗುತ್ತೆ. 40 ಆದ್ಮೇಲಂತೂ ಪ್ರೆಗ್ನೆನ್ಸಿ ಆಲ್ಮೋಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಹೆಣ್ಣು ಮಕ್ಕಳು ಬೇಗ ಎಚ್ಚೆತ್ಕೊಳ್ಬೇಕಾಗತ್ತೆ. ಮನೇಲೇ ಕೂತ್ಕೊಂಡು ಸಮಯ ಇದೆ ಅನ್ಕೋಬೇಡಿ. 1. 2ನೇದು ಬರೀ ಏಜ್ ರಿಲೇಟೆಡ್ ಆಗಿ ಸಮಯ ಇದೆ ಅನ್ಕೋಬೇಡಿ. ಅಂದ್ರೆ ನನಗಿನ್ನು 32, ಈ ಏಜಲ್ಲಿ ಇನ್ನ ಎಲ್ಲರಿಗೂ ಮದುವೆ ಆಗ್ತಾ ಇರುತ್ತೆ, ನಾನು ಯಾಕೆ ಈಗಲೇ ಪ್ರೆಗ್ನೆಂಟ್ ಆಗಬೇಕು, ಅದು IVFಗೆ ಹೋಗಬೇಕು, ಆ ನಿರ್ಧಾರವನ್ನು ನೀವೇ ಮಾಡಕ್ಕೆ ಹೋಗಬೇಡಿ ಅಂತ ಹೇಳ್ತೀವಿ. ಯಾಕೆ ಅಂದರೆ, ಎಷ್ಟೋ ಜನ ಪೇಷಂಟ್ಸ್ ಬರ್ತಾರೆ, ನಾವು ಹೇಳಿದವ್ರಿಗೆ ಆಶ್ಚರ್ಯ ಆಗುತ್ತೆ. 32 ಏಜಲ್ಲೇ ಪರೀಕ್ಷೆ ಮಾಡಿದಾಗ ಆಲ್ಮೋಸ್ಟ್ ಏನು ಫಲವತ್ತತೆ ಇರೋದಿಲ್ಲ. ಪಾಪ ನಮಗೆ ಬಾಯಿಂದ ಹೇಳೋಕ್ಕೆ ಬೇಜಾರಾಗುತ್ತೆ. ಕಾರಣಗಳು 108 ಇದೆ, ಯಾತಕ್ಕೆ ಆ ಥರ ಕಡಿಮೆ ಆಗುತ್ತೆ ಅಂತ. ಒಂಥರ ಬ್ರೇಕಿಂಗ್ ದ ಬ್ಯಾಡ್ ನ್ಯೂಸ್ ಅನ್ನೋ ಹಾಗೆ ಆಗ್ಬಿಡತ್ತೆ ನಮಗೆ. ಅವ್ರಿಗೊಂಥರ ಶಾಕ್ ಆಗಬಾರ್ದು. ನಾವು ಹೇಳುವಾಗ ಮೆತ್ತಗೆ ಮೃದುವಾಗಿ ಹೇಳಬೇಕು. ನೋಡಮ್ಮ, ನಿನ್ನ ಹತ್ರ ಆಲ್ಮೋಸ್ಟ್ ಏನು ಫಲವತ್ತತೆನೇ ಇಲ್ಲ, ತಡಿಯೋಣ, ನೋಡೋಣ, ಆಗುತ್ತೆ ಬಿಡು, ಇನ್ನು ಚಿಕ್ಕ ವಯಸ್ಸು. ಇದನ್ನೆಲ್ಲ ನೀವೇ ಊಹೆ ಮಾಡಿಕೊಂಡು ಒಂದು ನಿರ್ಧಾರ ತಗೋಬೇಡಿ ಅಂತ ಹೇಳಕ್ಕೋಸ್ಕರ ಹೇಳಿದೆ. ಈಗ ಒಬ್ಬ IVF ಸ್ಪೆಷಲಿಸ್ಟ್ ಆಗಿ ರೇಖಾ ಅವರೇ, ನೀವು ದಂಪತಿಗಳಿಗೆ ಆಪ್ಷನ್ ಕೊಡ್ತೀರಾ, ಇನ್ನೂ ಸ್ವಲ್ಪ ದಿನ ಕಾಯಿರಿ, ನ್ಯಾಚುರಲ್ ಆಗಿ ಆಗ್ಬಹುದು, ಅಥವಾ ನಿಮ್ಗೆ ಆಪ್ಷನ್ಸ್ ಇಲ್ಲ, ಯು ಹ್ಯಾವ್ ಟು ಗೋ ಫಾರ್ IVF. ಸೊ ಆ ಆಪ್ಷನ್ ನ ನೀವು ಅವರ ಮುಂದೆ ಇಡ್ತೀರಾ? ಹೌದು, ಖಂಡಿತ ಇಡ್ತೀವಿ. ಬಟ್ ಅಗೇನ್ ಅದು ನಮ್ಮ ಟೆಸ್ಟ್ಗಳ, ಪೇಷಂಟಿನ ಪರೀಕ್ಷೆ, ಗಂಡ ಹೆಂಡತಿ ಇಬ್ಬರದ್ದು ಮತ್ತೆ ಹೇಳ್ತೀನಿ, ಪರೀಕ್ಷೆ ಮಾಡಿದ ಮೇಲೆ ಹೇಳುವಂತಹ ಡಿಸಿಷನ್. ಈ ರಿಯಾಕ್ಷನ್ ನಾವು
ಎಲ್ಲ ಸರಿ ಹೋಗಿದೆ. ಈಗ ಎಕ್ಸಾಂಪಲ್ ಮುಖ್ಯವಾಗಿ ಏಜ್ 22-23 ವರ್ಷದ ಹೆಣ್ಮಕ್ಳು, ನಾನು ಆಗಲೇ ಹೇಳಿದೆ, ಸಾಮಾಜಿಕ ಒತ್ತಡದಿಂದನೋ ಇನ್ಯಾವುದೋ ಕಾರಣದಿಂದ ಬೇಗಲೇ ಬಂದ್ಬಿಡ್ತಾರೆ. 19-20ಕ್ಕೆ ಮದುವೆ ಮಾಡಿರ್ಬೋದು ಮನೇಲಿ, 23 ಅವ್ರಿಗೆ 3 ವರ್ಷ ಆಗೋಯ್ತು. ಬಟ್ ವಯಸ್ಸು ಆಕೆಗೆ ಇನ್ನೂ 23-24ರಲ್ಲೇ ಇರ್ತಾಳೆ. ಆ್ಯಂಡ್ ಅವರ ರಿಪೋರ್ಟ್ಸ್ ಇಬ್ರದ್ದು ನಾರ್ಮಲ್ ಇದ್ರೆ ಯಾಕಾಗಬಾರ್ದು, ಅವ್ರ ಮನೇಲೇ ಟ್ರೈ ಮಾಡಲಿ. ಬಂದು ಹೋದವರೆಲ್ಲರೂ ನಮ್ಮ ಹತ್ರ ಟ್ರೀಟ್ಮೆಂಟ್ ತಗೋಬೇಕು ಅಂತ ಇಲ್ಲ. ನಾರ್ಮಲ್ ಇದೆ, ನೀನು ಚೆನ್ನಾಗಿದ್ದೀಯಮ್ಮ, ಅವ್ರಿಗೆ ನಾವು ಕೆಲವು ಮೆಥಡ್ಸ್ ಹೇಳ್ಕೊಡ್ತೀವಿ. ಈ ಥರ ಮಾಡಿ ಪ್ರೆಗ್ನೆನ್ಸಿ ಆಗೋದಕ್ಕೆ ನೀವು ಈ ಟೈಮ್ನಲ್ಲಿ ಟ್ರೈ ಮಾಡಿ. ಎಕ್ಸಾಂಪಲ್ ಓವ್ಯುಲೇಷನ್ ಪೀರಿಯಡ್ ಅಂದರೆ ಅಂಡಾಶಯದಿಂದ ರಿಲೀಸ್ ಆಗುವಂತಹ ಟೈಮ್ ಇದು. ಇಂಥ ಟೈಮ್ನಲ್ಲಿ ನೀವು ಪ್ರೆಗ್ನೆನ್ಸಿ ಟ್ರೈ ಮಾಡಿ. ಅಥವಾ ನಿಮ್ಮ ಲೈಫ್ ಸ್ಟೈಲ್ಗಳು ಕೂಡ ಈ ಥರ ಇದೆ, ಇದನ್ನು ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳಿ, ಇದೆಲ್ಲ ಹೇಳ್ತೀವಿ. ಸೊ ಹಾಗಾಗಿ ಎಷ್ಟೋ ಜನ ಪೇಷಂಟ್ ಸಿಂಪಲ್ ಟ್ಯಾಬ್ಲೆಟ್ ಬರ್ಕೊಟ್ಟಿರ್ತೀವಿ ಅಥವಾ ಈ ಥರ ಎಲ್ಲ ಅಡ್ವೈಸ್ ಮಾಡಿರ್ತೀವಲ್ಲ, ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಅಂತ 6 ತಿಂಗಳಲ್ಲೇ ಪಾಸಿಟಿವ್ ನ್ಯೂಸ್ ತೊಗೊಂಡು ಬರ್ತಾರೆ. ಎಲ್ಲರಿಗೂ IVF ಸಜೆಸ್ಟ್ ಮಾಡೋದಿಲ್ಲ. ಇನ್ನೊಂದು IVFನೂ ಅಲ್ಲ, ನ್ಯಾಚುರಲ್ ಆಗಿ ಟ್ರೈ ಮಾಡೋದು ಪ್ಲಸ್ IVF ಮಧ್ಯೆ ಬೇರೆ ಥರದ ಟ್ರೀಟ್ಮೆಂಟ್ಗಳು ಇದೆ. ಸೊ ಒಂದು ಎಂಡ್ ಆಫ್ ದ ಪೆಂಡ್ಯುಲಮ್ ಇಸ್ ನ್ಯಾಚುರಲಿ ಟ್ರೈಯಿಂಗ್, ಅನದರ್ ಎಂಡ್ ಆಫ್ ದ ಪೆಂಡ್ಯುಲಮ್ನಲ್ಲಿ ಈ IVF. ಸೊ ಅದ್ರ ಮಧ್ಯನೂ ಕೂಡ ನಾವು ಬೇರೆ ಥರದ ವಿಧಾನಗಳನ್ನು ಕೂಡ ಅವರಿಗೆ ತರಬೇತಿ ಮಾಡ್ತೀವಿ. IVF ಎಲ್ರಿಗೂ ಒಂದೇ ರೀತಿ ಕೆಲಸ ಮಾಡುತ್ತಾ ಅಥವಾ ಪ್ರತಿಯೊಂದು ದೇಹಕ್ಕೂ ಅದು ಬೇರೆ ಬೇರೆ ರೀತಿ ಸ್ಪಂದಿಸುತ್ತಾ? ಬೇರೆ ಬೇರೆ ರೀತಿ ಸ್ಪಂದಿಸುತ್ತೆ. ಯಾಕಂದರೆ IVFನಲ್ಲಿ ಟ್ರೀಟ್ಮೆಂಟ್ ಆದಾಗ ಕೊನೆಗೆ ರಿಸಲ್ಟ್ ಏನು ಬರುತ್ತೆ, ಅದು ಅಂಡಾಣು ಅಂದರೆ ಹೆಂಗಸಿನ ಎಗ್ ಅಥವಾ ಗಂಡಸಿನ ವೀರ್ಯ ಎರಡರ ಮೇಲೇನೂ ಹೋಗುತ್ತೆ. 50% ಆತನದ್ದು ಜವಾಬ್ದಾರಿಯಾಗಿರುತ್ತೆ, 50% ಆಕೆಯದ್ದು ಜವಾಬ್ದಾರಿಯಾಗಿರುತ್ತೆ. ಇಬ್ಬರಲ್ಲಿ ಪ್ರಾಬ್ಲಮ್ ಇದ್ದರೂ ಕೂಡ IVFನ ಸಕ್ಸಸ್ಸು ಮಾರಕವಾಗಿರುತ್ತೆ. ಈಗ ಆಕೆಯಲ್ಲಿ ಎಷ್ಟೋ ಸತಿ ಅಂಡಾಣುಗಳು ಇಲ್ಲದೆ ಹೋಗ್ಬೋದು, ಅಥವಾ ಇರೋ ಅಂಡಾಣುಗಳ ಕ್ವಾಲಿಟಿ ಕಡಿಮೆ ಇರ್ಬೋದು, ಅಥವಾ ಇನ್ನು ಬೇರೆ ಥರದ ಪ್ರಾಬ್ಲಮ್ PCOS ಅಂತ ಹೇಳ್ತೀವಿ ಅದಿರ್ಬೋದು, ದೇಹ ಸ್ಥೂಲಕಾಯತೆ ಜಾಸ್ತಿ ಇರ್ಬೋದು, ಅಥವಾ ಗಂಡಸರಲ್ಲಿ ಸೆಮೆನ್ ಕ್ವಾಲಿಟಿ ಕಡಿಮೆ ಇರ್ಬೋದು. ಇದು ಯಾತಕ್ಕಾಗಿರ್ಬೋದು, ಅವರು ತುಂಬ ದಪ್ಪ ಆಗಿದ್ದಿರ್ಬೋದು, ಅಥವಾ ಸಿಗರೇಟಿಂದಾಗಿ ಡೌನ್ ಆಗಿರ್ಬೋದು, ಅಥವಾ ಇನ್ನೇನೋ 108 ಕಾರಣಗಳು ಇರುತ್ತೆ. ಇದೆಲ್ಲ ಕಾರಣದಿಂದ ಅವರ ವೀರ್ಯ ಪರೀಕ್ಷೆಯ ಗುಣಮಟ್ಟವೂ ಕಡಿಮೆ ಇರಬಹುದು. ಸೊ ಇದು ಆಕೆಯಿಂದ ಮಾತ್ರ ಅದು ಎಂಬ್ರಿಯೋ ಅಥವಾ ಭ್ರೂಣ ಫಾರ್ಮ್ ಆಗೋದಲ್ಲ. ಅಂದರೆ IVFನ ರಿಸಲ್ಟ್ ಆಕೆಯ ಮೇಲೆ ಮಾತ್ರ ಅವಲಂಬಿತವಾಗಿಲ್ಲ, ಇದು ಇಬ್ಬರ ರಿಪೋರ್ಟಿನ ಮೇಲೆಯೂ ಅವಲಂಬಿತವಾಗಿದೆ IVF ರಿಸಲ್ಟ್. ಓಕೆ, ಈಗ IVF ಪ್ರಯಾಣ ಆರಂಭ ಮಾಡಬೇಕು ಅಂತ ಒಂದು ದಂಪತಿಗಳು ನಿರ್ಧಾರ ಕೈಗೊಂಡಾಗ ಅವರನ್ನೇ ಏನಾದ್ರೂ ಕೇಳ್ಕೊಳ್ಳಬೇಕಾದ ಪ್ರಶ್ನೆಗಳಿದಾವ? ನಿಮ್ಮನ್ನು ಭೇಟಿಯಾಗೋದಕ್ಕಿಂತ ಮುಂಚೆ ಏನೇನು ಅವರು ಡಿಸಿಷನ್ಸ್ ತಗೊಂಡ್ ಬರ್ಬೇಕಾಗತ್ತೆ ನಿಮ್ಮ? ಹೌದು, ತುಂಬಾ ಉತ್ತಮವಾದ ಪ್ರಶ್ನೆ. ಯಾಕೆ ಅಂದ್ರೆ ಈ ಎಕ್ಸಸೈಸ್ ಅನ್ನ ಅವ್ರು ಮಾಡಿ ನಮ್ಮ ಹತ್ರ ಬಂದ್ರೆ ನಮ್ಮ ಕಂಪ್ಯಾಟಿಬಿಲಿಟಿ ಚೆನ್ನಾಗಿರುತ್ತೆ, ಅರ್ಥಾತ್ ಅವ್ರಿಗೂ ನಮಗೂ ಬಾಂಧವ್ಯ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನೋಡಿ, ಎಷ್ಟೋ ಜನ ಪೇಷಂಟ್ ಏನು ತಯಾರಿ ಮಾಡ್ಕೊಳ್ಳಲ್ಲ, ಹಾಗೆ ಬಂದ್ಬಿಡ್ತಾರೆ, ಒಂದು ವಿಸಿಟ್ ಮಾಡ್ತಾರೆ, ನಾವು ಹೇಳಿದ್ದೆಲ್ಲ ಕೇಳಿದಾಗ ಅವರಿಗೆ ಏನೂ ಗೊತ್ತಿರಲ್ವಲ್ಲ, ಒಂಥರ ಶಾಕ್ ಆದಂಗೆ ಆಗುತ್ತೆ. ಏನಪ್ಪ ಇವ್ರು ಇಷ್ಟೊಂದು ನನ್ನ ತಲೆ ಮೇಲೆಲ್ಲ ಸುರಿದು ಬಿಟ್ರು ವಿಷಯ ಅಂತ ಹೇಳ್ಬಿಟ್ಟು ಅಲ್ಲಿಗೆ ಪಟ್ಟಂತ ಒಂದೇ ವಿಸಿಟ್ಗೆ ಮಾಯ ಆಗಿ ಹೋಗ್ಬಿಡ್ತಾರೆ. ಅದೇ ಅವ್ರು ತಯಾರಿ ಮಾಡ್ಕೊಂಡ್ ಬಂದ್ರೆ ಅವರು ಒಂದ್ ಕಡೆಯಿಂದ ಸ್ವಲ್ಪ ಪ್ರಿಪೇರ್ ಆಗಿರ್ತಾರೆ, ನಮ್ಮ ಉತ್ತರಗಳು ಈ ತರ ಇರಬಹುದು ಅನ್ನೋದು ಒಂದು ತಯಾರಿ ಅವರ ಮನಸ್ಸಿನಲ್ಲಿ ನಡೆದಿರುತ್ತೆ. ಸ್ಪೆಷಲಿ ಪೋಸ್ಟ್ ಕೋವಿಡ್ ಫೇಸ್ ಬಂದ ಮೇಲೆ ಎಷ್ಟೋ ಜನ ಎಲ್ಲರೂ ಮನೇಲಿ ಕೂತ್ಕೊಂಡು ಗೂಗಲ್ ನೋಡಿಕೊಂಡು ನಮ್ಮ ಹತ್ರ ಬರೋತ್ತಿಗೆ ಆಲ್ಮೋಸ್ಟ್ ತುಂಬ ಜನ ಅವರೇ ಕ್ವಶನ್ಸ್ಗಳೆಲ್ಲ ಪ್ರಿಪೇರ್ ಮಾಡ್ಕೊಂಡು ಬಂದಿರ್ತಾರೆ. ಆದರೂ ಕೂಡ ನಾವು ಅವ್ರಿಗೆ ಏನು ಹೇಳ್ತೀವಿ, ನೀವೇನು ಪ್ರಿಪೇರ್ ಆಗಿ ಬರಬೇಕು ನಮ್ಮ ಹತ್ರ ಬರೋದಾದರೆ ಅಂತಂದರೆ, ಒಂದು ಅವರು ತೂಕ ಕಡಿಮೆ ಮಾಡ್ಕೋಬೇಕು, ಗಂಡು ಆಗಲಿ ಹೆಣ್ಣಾಗಲಿ ತೂಕ ಕಡಿಮೆ ಮಾಡ್ಕೋಬೇಕು. ಇದಕ್ಕೆ ಲೈಫ್ ಸ್ಟೈಲ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ತೂಕ ಕಡಿಮೆ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಇವತ್ತು ಮಾತನಾಡ್ತಾ ಇಲ್ಲ, ಆದರೂ ಕೂಡ ಅದಕ್ಕೆ ಮುಖ್ಯವಾಗಿ ಡಯಟ್ ಆ್ಯಂಡ್ ಎಕ್ಸಸೈಸ್ ಎರಡು ತುಂಬ ಇಂಪಾರ್ಟೆಂಟ್ ಕಾಂಪೊನೆಂಟ್ಸು. ಇದರಿಂದ ಅವರು ತೂಕವನ್ನು ಆರೋಗ್ಯ ತೂಕ ಅಂದರೆ BMI ಅಂತ ಹೇಳ್ತೀವಿ, ಬೇಸಲ್ ಮೆಟಬಾಲಿಕ್, ಹೌದು, ಬಾಡಿ ಮಾಸ್ ಇಂಡೆಕ್ಸ್, ಅದನ್ನು ನಾವು ಮೇಂಟೈನ್ ಮಾಡಬೇಕಾಗತ್ತೆ. ಹೆಲ್ದಿ BMI ಅಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಇದನ್ನು ಅವರು ಮನೆಯಲ್ಲಿ ಮಾಡ್ಕೋಬೇಕು. ಎರಡನೇದು ಯೋಗ, ಎಕ್ಸಸೈಸು, ಇವೆಲ್ಲ ಒಂದು ತೂಕಕ್ಕೆ, ಎರಡನೇದು ಆ ರಕ್ತ ಚಲನೆ ಇಂಪ್ರೂವ್ ಆಗುತ್ತೆ ಬಾಡಿಗೆ, ಆ ಆರ್ಗನ್ಸಿಗೆ, ಓವರಿಗಾಗಲಿ ಟೆಸ್ಟಿಸ್ಗಾಗಲಿ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ಅದರಿಂದ ಗುಣಮಟ್ಟ ನ್ಯಾಚುರಲಿ ಇಂಪ್ರೂವ್ ಆಗುತ್ತೆ. ಸೊ ಹಾಗಾಗಿ ಎರಡನೇ ಕಾರಣ ಎಕ್ಸಸೈಸ್ ಮಾಡೋದಕ್ಕೆ. ಮೂರನೇದು ಸಿದ್ಧಪಡಿಸಿದ ಆಹಾರಗಳನ್ನು ಯೂಸ್ ಮಾಡಬಾರ್ದು, ಆದಷ್ಟು ಮನೆಯಲ್ಲಿ ತಯಾರಿಸಿದ ಆಹಾರಗಳನ್ನೇ ಯೂಸ್ ಮಾಡಬೇಕು. ತಾಜಾವಾಗಿರುವಂತಹ ಆಹಾರ, ಸಸ್ಯಾಹಾರವನ್ನು ಜಾಸ್ತಿ ಉತ್ತೇಜನ ಮಾಡ್ತೀವಿ. ಯಾಕಂದರೆ ಅದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೀವಿ. ಸೊಪ್ಪಾಗಲಿ, ತರಕಾರಿಗಳಾಗಲಿ ಆ್ಯಂಡ್ ಹಣ್ಣುಗಳಾಗಲಿ ತಾಜಾ ಆಗಿದ್ದಷ್ಟು ಅವ್ರಿಗೆ ಆ್ಯಂಟಿ ಆಕ್ಸಿಡೆಂಟ್ ಅಂತ ನಾವು ಎಷ್ಟು ಜನ ಸಪ್ಲಿಮೆಂಟ್ ಆಗು ಬರೆದು ಕೊಡ್ತೀವಿ ಎಷ್ಟು ಜನ ಪೇಷಂಟಿಗೆ. ಸೊ ಅವರು ನೈಸರ್ಗಿಕವಾಗಿ ಇದನ್ನು ಈ ಥರ ಆಹಾರದಿಂದ
ಪಡಿಬಹುದು. ಸೊ ಇದನ್ನ ಅವರು ಮನೇಲಿ ಮಾಡಬೇಕಾಗತ್ತೆ. 4ನೇದು ಗುಡ್ ಸ್ಲೀಪ್. ಮಿನಿಮಮ್ 6 ರಿಂದ 8 ಗಂಟೆ ಅನ್ಡಿಸ್ಟರ್ಬ್ಡ್ ಸ್ಲೀಪ್ ಇಂಪಾರ್ಟೆಂಟ್ ಅವರಿಗೆ, ಯಾಕಂದ್ರೆ ಅದು ಸ್ಟ್ರೆಸ್ ಕಡಿಮೆ ಮಾಡುತ್ತೆ. ಬಟ್ ಇದನ್ನೆಲ್ಲ ಅವರು ತಯಾರಿ ಮಾಡ್ಕೋಬೇಕಾಗತ್ತೆ. 5ನೇದು ಜಾಬ್ನಲ್ಲಾಗ್ಲಿ ಮನೇಲಾಗ್ಲಿ ಸ್ಟ್ರೆಸ್ಗಳು ಎಲ್ಲರಿಗೂ ಇದ್ದಿದ್ದೆ, ಆದಷ್ಟು ಸ್ವಲ್ಪ ಅದನ್ನ ಅವರು ಕಂಟ್ರೋಲ್ ಮಾಡಿ, ಅದಕ್ಕೂ ಬೇರೆ ಬೇರೆ ಸೆಷನ್ಸ್ಗಳಿದೆ, ಎಲ್ಲ ಮಾಡ್ಕೊಬೇಕಾಗತ್ತೆ ಸ್ಟ್ರೆಸ್ ಕಡಿಮೆ. ಇನ್ನೊಂದು ಸೆಡೆಂಟ್ರಿ ಲೈಫ್ ಸ್ಟೈಲ್, ಅಂದ್ರೆ ಆದಷ್ಟು ಕೂತಿರಬಾರ್ದು, ಓಡಾಡ್ತಿರ್ಬೇಕು. ಆಫೀಸ್ ಅವ್ರು ಹೇಳ್ತಾರೆ ನಮ್ಗೆ ತುಂಬ ಲ್ಯಾಪ್ಟಾಪಲ್ಲೇ ವರ್ಕ್ ಇದೆ, ಎಸ್ಪೆಷಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾರೆ ಇವಾಗ ಪೋಸ್ಟ್ ಕೋವಿಡಲ್ಲಿ. ನಾವು ವರ್ಕ್ ಫ್ರಮ್ ಹೋಮ್ ಇದ್ದೀವಿ, ನಾವು ಹೇಗೆ ಓಡಾಡ್ತಿರ್ಬೋದು. ಎಕ್ಸಾಂಪಲ್, ನೀನು ಫೋನ್ ಅಟೆಂಡ್ ಮಾಡ್ತೀಯಾ, ಕೂತ್ಕೊಂಡು ಫೋನ್ ಅಟೆಂಡ್ ಮಾಡ್ಬೇಡ, ಓಡಾಡ್ತಾ ಫೋನ್ ಅಟೆಂಡ್ ಮಾಡು. ಕೂತ್ಕೊಳ್ಳೋದ್ರೆ ನಿಂತ್ಕೊಂಡು ಸ್ವಲ್ಪ ಹೊತ್ತು ವರ್ಕ್ ಮಾಡಿ. ನೀವು ಮನೆಗೆ ಹೋಗಬೇಕು ಅಂದರೆ ಮನೆ ತನಕ ಟ್ಯಾಕ್ಸಿ ತಗೋಬೇಡಿ, ಒಂದು ಅರ್ಧ ಕಿಲೋಮೀಟರ್ ಮುಂಚೆನೇ ಟ್ಯಾಕ್ಸಿ ನಿಲ್ಲಿಸ್ಕೊಂಡು ಅಲ್ಲಿಂದ ನಡ್ಕೊಂಡು ಹೋಗಿ. ಸಣ್ಣದನ್ನು ನಾವು ನಮ್ಮ ದಿನನಿತ್ಯ ಶೈಲಿಯಲ್ಲಿ ಅಳವಡಿಸ್ಕೊಳ್ಬೇಕಾಗತ್ತೆ. ಸೊ ಇದೆಲ್ಲ ಎಕ್ಸಸೈಸ್ ಪಾರ್ಟ್ ಆಯಿತು. ಅದಲ್ಲದೆ ಅವ್ರ ಮಧ್ಯೆ ಹೊಂದಾಣಿಕೆನೂ ಇರಬೇಕು ಗಂಡ ಹೆಂಡತಿ. ಯಾಕೆಂದರೆ ಎಸ್ಪೆಷಲಿ ಮನೆಯಲ್ಲಿ ಪ್ರೆಗ್ನೆನ್ಸಿ ಆಗಬೇಕಂದ್ರೆ ಗಂಡ ಹೆಂಡತಿಯ ಲೈಂಗಿಕ ಜೀವನ ಆಲ್ಸೋ ಇಂಪಾರ್ಟೆಂಟ್. ನಾನಾಗಲೇ ಹೇಳಿದ ಹಾಗೆ ಅವರಿಗೆ ನಾವು ಎಗ್ ರಿಲೀಸ್ ಆಗುವಂತ, ಅಂದರೆ ದೇಹದಲ್ಲಿ ಹೆಣ್ಣು ಮಕ್ಕಳಿಗೆ ಪ್ರತಿ ತಿಂಗಳು ಎಗ್ ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ರಿಲೀಸ್ ಆಗುತ್ತೆ. ಅಂಥ ಟೈಮ್ನಲ್ಲಿ ಅವರು ಸಂಬಂಧ ಇಟ್ಕೋಬೇಕು. ಅವನಿಗೆ ಯಾವಾಗಲೂ ನೈಟ್ ಶಿಫ್ಟು, ಇವಳಿಗೆ ಯಾವಾಗಲೂ ಡೇ ಶಿಫ್ಟು, ಅಥವಾ ಅವನು ಔಟ್ಸೈಡ್ ಹೋಗ್ತಾ ಇರ್ತಾನೆ ಆಫೀಸ್ ವರ್ಕ್ ಮೇಲೆ, ಇವಳು ಮನೇಲಿ ಇರ್ತಾಳೆ. ಹೀಗೆಲ್ಲ ಕಾರಣಗಳಿದ್ರೆ ಅದು ನಮ್ಮ ಹತ್ರ ಹೇಳದೇನೂ ಹೋಗ್ಬೋದು ಅವರು. ಇದೆಲ್ಲ ನಾವು ಕೇಳ್ಕೊಬೇಕಾಗತ್ತೆ. ಸೊ ಅದನ್ನು ಅವರು ಅರಿತು ಓವ್ಯುಲೇಷನ್ ಟೈಮ್ನಲ್ಲಿ ಅವ್ರು ಮತ್ತೆ ಪ್ರೆಗ್ನೆನ್ಸಿ ಆಗೋ ಥರ ನ್ಯಾಚುರಲ್ ಆಗಿ ಅವ್ರು ಟ್ರೈ ಮಾಡಬೇಕಾಗತ್ತೆ. ಸೊ ಹೀಗೆ ಸುಮಾರಷ್ಟಿದೆ. ಇದು ಸೋಷಿಯಲ್ ಫ್ಯಾಕ್ಟರ್ಸ್ಗಳು ಇನ್ನು ಏನು ಬರುತ್ತೆ ಅಂದರೆ ದುಡ್ಡಿನ ವಿಚಾರವಾಗಿಯೂ ಅವ್ರು ಸ್ವಲ್ಪ ರೆಡಿ ಮಾಡ್ಕೋಬೇಕಾಗತ್ತೆ. ಯಾಕಂದರೆ IVF ಕಮ್ಸ್ ಅಟ್ ಎ ಕಾಸ್ಟ್. ಆ ಇಂಜೆಕ್ಷನ್ಸು ಅವೆಲ್ಲ ನಾವು ಹಾಕೋದು, ಪ್ಲಸ್ ನಮ್ಗೆ ಲ್ಯಾಬ್ನಲ್ಲಿ ಕೂಡ ತುಂಬ ಕೆಲಸ ಇರುತ್ತೆ. ಎಲ್ಲ ಯೂಸ್ ಆ್ಯಂಡ್ ಥ್ರೋ ಡಿಸ್ಪೋಸಬಲ್ಸ್ ಯೂಸ್ ಮಾಡ್ತೀವಿ, ಆ್ಯಂಡ್ ಇಟ್ಸ್ ಎ ಟೀಮ್ ವರ್ಕ್. ಸೊ ಎಲ್ಲ ಸೇರಿ ಅದು ಇಟ್ ಕಮ್ಸ್ ಟು ಸಮ್ ಕಾಸ್ಟ್. ಸೊ ಆ ದುಡ್ಡಿನ ವಿಚಾರದಲ್ಲೂ ಕೂಡ ಅವರು ರೆಡಿ ಆಗಬೇಕಾಗತ್ತೆ. ಅವರ ದೈಹಿಕವಾಗಿ ರೆಡಿ ಆಗಬೇಕಾಗತ್ತೆ. ಸೋಷಿಯಲ್ ಫ್ಯಾಕ್ಟರ್ಸಲ್ಲಿ ಏನು ರೆಡಿ ಆಗಬೇಕಾಗತ್ತೆ ಅಂದರೆ ಗಂಡ ಹೆಂಡತಿ ಇಬ್ಬರು ಬರಬೇಕು ಅಂತ ಇದ್ರೆ ಜೊತೆಯಾಗಿ ಇದರ ಬಗ್ಗೆ ಅವರು ಇಬ್ರು ಇನ್ವಾಲ್ವ್ ಆಗಬೇಕಾಗತ್ತೆ. ಎಷ್ಟೋ ಸತಿ ಸಿಮೆನ್ ಸ್ಯಾಂಪಲ್ ಕೊಡೋಕ್ಕೂ ಕೂಡ ಅವ್ನು ಬರೋದೇ ಇಲ್ಲ, ಬರೀ ಹೆಣ್ಣು ಮಕ್ಕಳೇ ಬರ್ತಾರೆ. ಇಲ್ಲ ನಮ್ಮ ಯಜಮಾನ್ರಿಗೆ ಏನು ಇಂಟ್ರೆಸ್ಟ್ ಇಲ್ಲ ಬರಕ್ಕೆ, ಅವ್ರು ನಂದೇನು ಪ್ರಾಬ್ಲಮ್ ಇಲ್ಲ, ನೀನ್ ಬೇಕಾದ್ರೆ IVF ಮಾಡ್ಕೋ ಅಂತ ಹೇಳ್ತಾರೆ. ಅದು ಸರಿ ಇಲ್ಲ. ತಪ್ಪು ಮಹಿಳೆಯದೇ ಅನ್ನೋ ಭಾವನೆ ಇವತ್ತಿಗೂ ಇದೆ ಅದು. ಹೌದು. ಆರ್ಥಿಕ ವಿಷಯದ ಬಗ್ಗೆನೂ ಅವರು ಈ 3 ಆಸ್ಪೆಕ್ಟ್ ಅಲ್ಲೂ ಕೂಡ ಯೋಚನೆ ಮಾಡಿ ತಯಾರಾಗಿ ನಮ್ಮ ಹತ್ರ ಬರಬೇಕು. ಈಗ ಎಷ್ಟು ವರ್ಷ ಮಗು ಆಗದೇ ಇದ್ರೆ IVF ಬಗ್ಗೆ ಒಂದು ದಂಪತಿ ಯೋಚನೆ ಮಾಡಬಹುದು ಡಾಕ್ಟರ್ ರೇಖಾ ಅವರೇ? ಪ್ರೆಗ್ನೆನ್ಸಿ ಆಗಬೇಕಾದ್ರೆ ಕರೆಕ್ಟ್ ಏಜ್ ಅಂತಂದ್ರೆ 30 ಒಳಗಡೆ. ಆ ಏಜ್ ಅಲ್ಲಿ ದಂಪತಿಗಳು ಬಂದ್ರೆ ಅವರು 1-2 ವರ್ಷದವರೆಗೂ ವೇಟ್ ಮಾಡಬಹುದು. ಅಗೇನ್ ನಾನು ಆಗ್ಲೇ ಹೇಳಿದ ಹಾಗೆ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ರೆಡಿ ಇಡೋದು ಮುಖ್ಯ. ಉದಾಹರಣೆಗೆ ಅವನು ಸೆಮೆನ್ ಕ್ವಾಲಿಟಿ ಆಲ್ಮೋಸ್ಟ್ 0, ಅಜೋಸ್ಪರ್ಮಿಯಾ ಅಂತ ಹೇಳ್ತೀವಿ, ಅದೇನೂ ಇಲ್ಲ ಅದರಲ್ಲಿ ಅಂತಂದರೆ ಅವರು 2 ವರ್ಷ ಅಲ್ಲ 10 ವರ್ಷಕ್ಕಾದರೂ ಪ್ರೆಗ್ನೆನ್ಸಿ ಆಗೋದಿಲ್ಲ. ಹಾಗಾಗಿ ಬೇಸಿಕ್ ಇನ್ವೆಸ್ಟಿಗೇಷನ್ ಮಾಡಿಕೊಂಡು ಅವರು 2 ವರ್ಷ ಕಾಯ್ಬೋದು ನಾರ್ಮಲ್ ಇದ್ದರೆ. ನಾವು ಅದು ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ಪೇಷಂಟು ನಮ್ಮನ್ನು ಕೇಳ್ತಾರೆ, ಅವರು ಕೇಳೋದು ಸರಿ ಕೂಡ. ಏನಂದರೆ ಡಾಕ್ಟ್ರೆ ನಾವು ಬಂದಿದ್ವಲ್ಲ ಅವತ್ತು ನಿಮ್ಮ ಹತ್ರ, ನೀವು ಇವೆಲ್ಲ ಟೆಸ್ಟ್ಗಳು ಮಾಡ್ಕೊಂಬಿದ್ದಿದ್ರೆ ಅವತ್ತಿಂದನೇ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಿದ್ವಲ್ಲ, ಈಗ 2 ವರ್ಷ ಸುಮ್ಮನೆ ನಮ್ಮನ್ನು ಕಾಯಿಸಿದ್ರಲ್ಲ ನೀವು, ಅದು ನಮಗೆ ತಪ್ಪಾಗುತ್ತೆ. ಸೊ ಹಾಗಾಗಿ ಬೇಸಿಕ್ ಇನ್ವೆಸ್ಟಿಗೇಷನ್ ಅಂದರೆ ಪ್ರಾಥಮಿಕ ಹಂತದ ಟೆಸ್ಟ್ಗಳು ಯಾವುದಿದೆ ಅದನ್ನು ಮಾಡಿಕೊಂಡು ನಾವು ರೆಡಿ ಇಟ್ಕೊಂಡು ಅದು ನಾರ್ಮಲ್ ಇತ್ತು ಅಂತಂದರೆ ಈ ಆಕೆಯ ಏಜು ಅವನ ಏಜು ಎಲ್ಲ ನಮ್ಮ ರೀಸನೇಬಲ್ ಆಗಿ ಓಕೆ ಇದೆ ಅಂತ ನಮಗನ್ಸಿದ್ರೆ ನಾವು ಅವರಿಗೆ 2 ವರ್ಷ ಕೂಡ ವೆಯ್ಟ್ ಮಾಡಿ ಅಂತ ಹೇಳ್ಬೋದು. ಪ್ರಾಬ್ಲಮ್ಸ್ ಇದ್ದವ್ರಿಗೆ ಮಾತ್ರ ವೆಯ್ಟ್ ಮಾಡಿ ಅಂತ ಹೇಳಕ್ ಬರಲ್ಲ. ಎಕ್ಸಾಂಪಲ್, ಏಜ್ 32-34 ದಾಟ್ ಹೋಗಿದೆ, ಅಥವಾ ಪ್ರಾಥಮಿಕ ಹಂತದ ಟ್ರೀಟ್ಮೆಂಟ್ಗಳು ತಗೊಂಡಿದ್ದಾರೆ, ಅಥವಾ ಟೆಸ್ಟ್ ಮಾಡಿದ್ರಲ್ಲಿ ರಿಪೋರ್ಟ್ಗಳಲ್ಲಿ ಏನೋ ತೊಂದರೆಗಳು ಬಂದಿದೆ, ಹೀಗೆಲ್ಲ ಗೊತ್ತಾದರೂ ಕೂಡ ನೀವು ಇನ್ನೂ ಕಾಯಿರಿ ಅಂತ ಹೇಳೋದು ಸರಿಯಲ್ಲ. ಯಾಕಂದ್ರೆ ನಾನು ಆಗ್ಲೇ ಹೇಳಿದ ಹಾಗೆ ಹೆಣ್ಣು ಮಕ್ಕಳಲ್ಲಿ ಆಚೆ ಈಚೆ ನೋಡೋತ್ತಿಗೆ ಏಜ್ ದಾಟೋಗುತ್ತೆ. ಹಾಗಾಗಿ ಅವ್ರಿಗೆ 35 ಎಲ್ಲ ಆ ಥರ ಏಜ್ ಆಗೋದ್ರೆ ಕಷ್ಟ ಜಾಸ್ತಿ ಆಗುತ್ತೆ. IVF ಚಿಕಿತ್ಸೆ ವೇಳೆ ಕೆಲವೊಂದ್ಸಲ ಥಿಂಕ್ ಮಾಡುವಾಗಲೇ ಇದೊಂದು ದೊಡ್ಡ ಚಿಕಿತ್ಸೆ ಅಂತ ಹೇಳ್ಕೊಂಡೇ ಬರ್ತಾರೆ ದಂಪತಿಗಳು. ಈಗ ಅದು ಹೆಣ್ಮಕ್ಳ ಮನಸ್ಸಿನ ಮೇಲೂ ತುಂಬ ಪ್ರಭಾವ ಬೀರುತ್ತೆ, ಒಂದು ರೀತಿಯ ಪ್ರೆಷರ್ ಇರುತ್ತೆ, ಒತ್ತಡ ಇರುತ್ತೆ. ಸೊ ಅದು IVF ಚಿಕಿತ್ಸೆ ಮೇಲೆ ಏನಾದರೂ ಪ್ರಭಾವ ಬೀರುತ್ತಾ? ಆಸ್ ಸಚ್ ಸ್ಟ್ರೆಸ್ ಅನ್ನೋದು ಅಷ್ಟೊಂದು ಪ್ರಭಾವ ಬೀರೋದಿಲ್ಲ, ಬಟ್ ಅದು ನಮಗೆ ಟ್ರೀಟ್ಮೆಂಟಿಗೆ ಎಲ್ಲೋ ಒಂದು ಕಡೆ ಅಡಚಣೆ ಆಗುತ್ತೆ. ಯಾಕಂದರೆ ಆಗಲೇ ಹೇಳಿದ ಹಾಗೆ ನಾನು ತುಂಬ ಮಾನಸಿಕ ಒತ್ತಡ ಇತ್ತು ಅಂದರೆ ಅದು ಬೇರೆ ಥರದಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಏನಂದರೆ ಒಂದೇ
ಮುಂದೆ ಅವ್ರು ನಮ್ಮ ಹತ್ರ ಕಾಪರೇಟ್ ಮಾಡೋದೇ ಇಲ್ಲ ಟ್ರೀಟ್ಮೆಂಟ್ಗೆ, ಇಂಜೆಕ್ಷನ್ಸ್ ತಗೊಳಕ್ ಬರೋದಿಲ್ಲ, ನಮ್ಮೇಲೆ ನಂಬಿಕೆನೇ ಇರೋದಿಲ್ಲ ಅವ್ರಿಗೆ, ಯಾರ್ದೋ ಫೋರ್ಸ್ಗೆ ಒತ್ತಾಯಕ್ಕೆ. ಹೌದು, ಯಾವುದೇ ಆದ್ರೂ ನಾವು ಬೇರೆಯವ್ರ ಒತ್ತಾಯಕ್ಕೆ ಮಾಡಿದ್ರೆ ಅದರ ಫಲಿತಾಂಶ ಹೇಗೆ ಅನ್ನೋದು ನಿಮಗೂ ಗೊತ್ತಿದೆ. ಅಥವಾ ಅವರು ಯಜಮಾನರಿಗೆ ಮಾನಸಿಕ ಒತ್ತಡ ಇದೆ, ಇನ್ನು ಏನೇನೋ ಮಾನಸಿಕ ಒತ್ತಡ ಇದೆ. ಡೈರೆಕ್ಟಾಗಿ 1:1 ರಿಲೇಷನ್ ಇಲ್ಲದೆ ಹೋದರೂ ಕೂಡ ಆಹ್ಲಾದಕರವಾಗಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗೋದಿಲ್ಲ, ಅವರು ಖುಷಿಯಿಂದ ಟ್ರೀಟ್ಮೆಂಟ್ ತೊಗೊಳಕ್ಕೆ ಆಗೋದಿಲ್ಲ, ಅವರ ಗಂಡನಿಗೂ ಕೂಡ ಮಾನಸಿಕ ಒತ್ತಡ ಕಡಿಮೆ ಇರಬೇಕಾಗತ್ತೆ. IVF ಬಗ್ಗೆನೇ ಒಂದು ಆಂಗ್ಸೈಟಿ ಇರುತ್ತಲ್ಲ, ಔಟ್ಕಮ್ ಏನಿರುತ್ತೆ, ಈ ಸಲ ಸಕ್ಸಸ್ ಆಗುತ್ತೋ ಇಲ್ವೋ, ಆ ಆಂಗ್ಸೈಟಿನೂ ಇಟ್ ವಿಲ್ ಆಡ್ ಟು ದಿ ಮೋಸ್ಟ್ ಸ್ಟ್ರೆಸ್ ಅಲ್ಲ ಮೇಡಮ್. ಅದಕ್ಕೆ ನಾವು ಆಗ್ಲೇ ಮಾತಾಡಿದ್ವಲ್ಲ, ಅವರು ಮನೆಯಲ್ಲಿ ಏನೇನ್ ತರ ತಯಾರಾಗಿ ಬರಬೇಕು ಅದರ ಬಗ್ಗೆ ಅವರು ವೈಜ್ಞಾನಿಕವಾಗೂ ತಿಳ್ಕೊಳ್ಬೇಕು. ಅಲ್ಲದೆ ನಮ್ಮಲ್ಲಿ ಕೂಡ ಫೈನಾನ್ಷಿಯಲ್ ಕೌನ್ಸಿಲರ್ ಪ್ಲಸ್ ಬೇರೆ ಕೌನ್ಸಿಲರು ಇರ್ತಾರೆ ನಮ್ಮ ಹತ್ರ. ಅಂದ್ರೆ ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿ ಹೇಳೋದಿಕ್ಕೆ, ಗೊತ್ತಿಲ್ದಿರೋರು ಬರ್ತಾರಲ್ಲ, ಅವ್ರಿಗೆ ತಿಳಿ ಹೇಳಕ್ಕೆ ಕೌನ್ಸಿಲರ್ ಇರ್ತಾರೆ. ಸೊ ಅವರ ಸಹಾಯ ತಗೊಂಡು ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡ್ರೆ ಆದಷ್ಟು ಮಟ್ಟಿಗೆ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡ್ಕೊಳ್ಬಹುದು ಅವರು. IVF ಚಿಕಿತ್ಸೆಗೆ ಮುಂಚಿತವಾಗಿ ಒಬ್ಬ ಮಹಿಳೆಯನ್ನು ನೀವು ಹೇಗೆ ಪ್ರಿಪೇರ್ ಮಾಡ್ತೀರಾ? ಅದು ಮಾನಸಿಕವಾಗಿ ಆಗಿರಬಹುದು ಅಥವಾ ದೈಹಿಕವಾಗಿ ಅವ್ರ ಹತ್ರ ಟೆಸ್ಟ್ಗಳು ಮಾಡಿಸೋದಿರ್ಬೋದು, ಅವ್ರ ಹತ್ರ ಅಂಡಾಣು ತೆಗೆದುಕೊಳ್ಳೋ ವಿಚಾರ ಆಗಿರ್ಬೋದು. ಸೊ ಅದು ಹೇಗೆ ನಡೆಯುತ್ತೆ ಮೇಡಮ್? ಫಸ್ಟ್ ನಾನು ಹೇಳಿದ ಹಾಗೆ ಅವರು ಕಪಲ್ ಬರ್ತಾರೆ ನಮ್ಮ ಕನ್ಸಲ್ಟೇಷನ್ ಚೇಂಬರಿಗೆ. ಬಂದಾಕ್ಷಣ ಅವ್ರದ್ದು ನಾವು ಹಳೆ ರಿಪೋರ್ಟ್ಸ್ಗಳೇನಾದರೂ ಇದ್ದರೆ, ಯಾಕೆಂದರೆ ಕೆಲವ್ರ ಹತ್ರ ಹಳೆ ರಿಪೋರ್ಟ್ಸ್ಗಳಿರುತ್ತೆ, ಅದನ್ನು ತೊಗೊಂಡು ಬನ್ನಿ. ಯಾಕಂದರೆ ಏನೇನೋ ಟೆಸ್ಟ್ಗಳು ಆಗಿರುತ್ತೆ, ಅದು ಇತ್ತೀಚೆಗಾಗಿದ್ದ ಟೆಸ್ಟ್ಗಳನ್ನು ಮತ್ತೆ ಪುನಃ ಮಾಡುವಂಥ ಅವಶ್ಯಕತೆ ಬರೋದಿಲ್ಲ. ಸೊ ಆವಷ್ಟು ಟೆಸ್ಟ್ಗಳಾಗೋದ್ರಿಂದ ಅವರಿಗೆ ಸ್ವಲ್ಪ ಖರ್ಚು ಕೂಡ ಕಡಿಮೆ ಆಗುತ್ತೆ. ಒಂದು. ಎರಡನೇದವರಿಗೆ ಬೇರೆ ಅಷ್ಟು ನಾಲೆಜ್ ಪಡ್ಕೊಂಡಿರ್ತಾರೆ, ಬೇರೆ ಕಡೆ ಹೋಗಿ ಬಂದಿದ್ದಾರೆ ಅಂತಂದರೆ ಎರಡನೇದು. ಮೂರನೇದು ಅಂತಂದರೆ ನಮಗೆ ನಮ್ಮ ಕೌನ್ಸಿಲರ್ ಇರ್ತಾರೆ, ನಾವಿರ್ತೀವಿ, ಅವ್ರ ಹತ್ರ ನಾವು ಮಾತಾಡ್ತೀವಿ. ನೋಡಿ ಹೀಗೇಗಿದೆ, IVF ಅಂದರೆ ಇದು, ನಿಮಗೆ ನಾವು IVF ಮಾಡಬೇಕಾದ್ರೆ ಇದೆಲ್ಲವನ್ನು ಮಾಡಬೇಕಾಗತ್ತೆ, ನೀವು ಇಷ್ಟು ದಿವಸ ನಮ್ಮ ಹತ್ರ ಬರಬೇಕಾಗತ್ತೆ, ಈ ಥರ ಬ್ಲಡ್ ಟೆಸ್ಟ್ ಇರುತ್ತೆ, ನಾವು ನಿಮ್ಮ ಯೂಟ್ರಸನ್ನು ಚೆಕ್ ಮಾಡ್ತೀವಿ, ಫಲೋಪಿಯನ್ ಟ್ಯೂಬ್ಸ್ ಬ್ಲಾಕ್ ಇದ್ದರೆ ಪ್ರೆಗ್ನೆನ್ಸಿ ಆಗಲ್ಲ, ಸೊ ಅದನ್ನು ಟೆಸ್ಟ್ ಮಾಡ್ತೀವಿ, ನಿಮ್ಮ ಯಜಮಾನರ ಸೆಮೆಂಟ್ ಟೆಸ್ಟ್ ಮಾಡ್ತೀವಿ, ಎಲ್ಲ ರಿಪೋರ್ಟ್ ಒಟ್ಟು ಹಾಕ್ಕೊಂಡು ನಿಮ್ಮ ಹತ್ರ ಮತ್ತೆ ಇನ್ನೊಂದು ಸತಿ ನಾವು ಕೌನ್ಸಿಲಿಂಗ್ ಕೂತ್ಕೊಳ್ತೀವಿ. ಆಗ ನಮಗೆ ನಿಮ್ಮ ಬಗ್ಗೆ ಬೆಟರ್ ಪಿಕ್ಚರ್ ಸಿಗುತ್ತೆ, ನಿಮ್ಮ ಕೇಸಿನ ಬಗ್ಗೆ ನಮಗೆ ಇನ್ನೂ ಅನುಭವ ಅಥವಾ ಅಭಿಪ್ರಾಯ ನಾವು ಫಾರ್ಮ್ ಮಾಡ್ಬೋದು, ನಿಮ್ಮನ್ನು ಈ ದಾರಿನಲ್ಲಿ ತೊಗೊಂಡು ಹೋಗೋಣ ಅನ್ನೋದನ್ನೆಲ್ಲ ನಾವು ಅವ್ರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. IVF ಅಂತ ಬಂತು ಅಂತಂದರೆ ನಮಗೆ ಪೀರಿಯಡ್ ಆದಮೇಲೆ ನಾವು ಸ್ಕ್ಯಾನ್ ಮಾಡಿಕೊಂಡು ಅವರಿಗೆ ಇಂಜೆಕ್ಷನ್ಗಳು ಸ್ಟಾರ್ಟ್ ಮಾಡಿಕೊಂಡು ದಿನ ಬರಬೇಕಾಗತ್ತೆ ಇಂಜೆಕ್ಷನ್ಗೆ. ಆಮೇಲೆ ಮಧ್ಯ ಸ್ಕ್ಯಾನ್ ಮಾಡಿಕೊಂಡು ಇದನ್ನೆಲ್ಲ ಅವ್ರಿಗೆ ಪ್ರತಿ ಸತಿ ಬಂದಾಗಲೂ ಈ ಥರ ಆಗಿದೆ, ನಿಮ್ಗೆ ಇಷ್ಟು ಎಗ್ಸ್ ಬಂದಿದೆ, ನೆಕ್ಸ್ಟ್ ಈ ಥರ ಇಂಜೆಕ್ಷನ್ ಕೊಡೋಣ, ನೀವು ಎಷ್ಟೊತ್ತಿಗೆ ಬರಬೇಕು, ಎಲ್ಲವನ್ನು ಪ್ರತಿಯೊಂದನ್ನು ಅವ್ರಿಗೆ ನಾವು ತಿಳಿ ಹೇಳ್ತೀವಿ. ಓಕೆ. ಸಾವಿರಾರು ಪೇಷಂಟ್ಗಳನ್ನು ನೋಡಿರ್ತೀರಾ, ಹೆಣ್ಮಕ್ಳನ್ನು ನೋಡಿರ್ತೀರಾ. IVF ಮೂಲಕ ತಾಯಿಯಾದ ಮಹಿಳೆಯರಲ್ಲಿ ನೀವು ಕಂಡ ಅತಿ ದೊಡ್ಡ ಬದಲಾವಣೆ ಏನು? ಇದೊಂದು ದೊಡ್ಡ ಚಿಕಿತ್ಸೆ, ನನ್ನ ಬಾಡಿ ಗೊತ್ತಿಲ್ಲ ಏನೇನು ಅಂಡರ್ಗೋ ಆಗುತ್ತೆ ಅನ್ನೋ ಭಯದಲ್ಲಿರ್ತಾರೆ. ಸೊ ಆಫ್ಟರ್ ಯು ಸ್ಟಾರ್ಟ್ ದ ಟ್ರೀಟ್ಮೆಂಟ್ ಆ ಕರೇಜ್ ಅವರಲ್ಲಿ ಬಂದಿರತ್ತಾ? ನಾವು ತುಂಬ ಅವರನ್ನು ಮುಂಚಿಂದ ತಯಾರಿ ಮಾಡ್ಕೊಂಡು ಬಂದಿರ್ತೀವಿ, ಆ್ಯಂಡ್ ಅವರು ಕೂಡ ಬೇರೆ ಥರದಲ್ಲೆಲ್ಲ ತಯಾರಿ ಆಗ್ತಾರೆ ಅಂತ ಹೇಳಿದ್ನಲ್ಲ. ಸೊ ಈ ಥರ ಎಲ್ಲ ತಯಾರಾದಾಗ ಅವ್ರಲ್ಲಿ ಆಟೋಮ್ಯಾಟಿಕ್ ಆಗಿ ಕರೇಜ್ ಬರುತ್ತೆ, ಬಿಕಾಸ್ ದೇ ಹ್ಯಾವ್ ಮಸ್ಟರ್ಡ್ ದ ಕರೇಜ್. ಎಲ್ಲ ಅವರು ಧೈರ್ಯ ಒಗ್ಗೂಡಿಸಿಕೊಂಡಿರೋದ್ರಿಂದನೇ ಅವ್ರು IVFಗೆ ಬಂದಿರ್ತಾರೆ. ಇಲ್ಲಾಂದರೆ ಅಯ್ಯೋ ಬೇಡಪ್ಪ, ಯಾಕೆಂದರೆ IVF ಈಸ್ ಆಪ್ಷನಲ್, ಮಗು ಬೇಕು ಅನ್ನೋದು ಆಪ್ಷನಲ್, ಇಟ್ ಈಸ್ ನಾಟ್ ಕಂಪಲ್ಸರಿ ಅಲ್ವಾ. ಸೊ ಹಾಗಾಗಿ ಅವರೆಲ್ಲ ತಯಾರಾಗಿ ನಮ್ಮ ಹತ್ರ ಬಂದಿರ್ತಾರೆ ಬೇಕು ಅಂತ. ಆಮೇಲೆ ಅದೊಂದು ಜರ್ನಿಯಾಗಿ ಪ್ರಯಾಣವಾಗಿ ಮುಂದುವರಿಯುತ್ತೆ. ನಾವು ಅವ್ರಿಗೆ ಸಹಾಯ ಕೊಡ್ತೀವಿ, ಸಾಥ್ ಕೊಡ್ತೀವಿ, ಅವರಿಗೆ ಪ್ರತಿಯೊಂದನ್ನು ಎಕ್ಸ್ಪ್ಲೈನ್ ಮಾಡ್ತೀವಿ. ಆಮೇಲೆ ಆ ಎಂಬ್ರಿಯೋಸ್ ಅವರಿಗೆ ಒಳಗಡೆ ಹಾಕಿದ ಮೇಲೆ ಮತ್ತೆ ಬ್ಲಡ್ ಟೆಸ್ಟ್ ಆಗಿ ಪಾಸಿಟಿವ್ ಬಂತು ಅಂದರೆ ಅವ್ರ ಖುಷಿಗೆ ಪಾರವೇ ಇಲ್ಲ. ಮತ್ತು ನೆಕ್ಸ್ಟ್ ನಮ್ಮದು ಬೇಬಿ ಹಾರ್ಟ್ ಬೀಟ್ ಚೆಕ್ ಮಾಡ್ತೀವಿ, ಅವಾಗ ಇನ್ನೂ ಅವ್ರಿಗೆ ಖುಷಿ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಎಲ್ಲರಿಗೂ ಹೇಳ್ತೀವಿ, ನಿಮ್ಗೆ ಎಲ್ರಿಗೂ ಪಾಸಿಟಿವ್ ಬರುತ್ತೆ ಅಂತ ತಿಳ್ಕೊಬೇಡಿ, ಅದನ್ನು ನಾವು ಹೇಳಬೇಕಾಗತ್ತೆ. ಯಾಕೆಂದರೆ ಆ ದಾರಿಯಲ್ಲಿ ಅವ್ರನ್ನ ತೊಗೊಂಡೋಗ್ಬಿಟ್ರೆ ಆಮೇಲೆ ಅಕಸ್ಮಾತ್ ರಿಪೋರ್ಟ್, ಯಾಕೆಂದರೆ ಎಲ್ಲ IVF ಪಾಸಿಟಿವ್ ಆಗೋದಿಲ್ಲ, ಅಕಸ್ಮಾತ್ ಏನಾದರೂ ರಿಪೋರ್ಟ್ ನೆಗೆಟಿವ್ ಬಂತು ಅಂದರೆ ಪ್ರೆಗ್ನೆನ್ಸಿ ಇಲ್ಲ ಅಂತ ಬಂತು ಅಂತಂದರೆ ಆಗ ಅವರು ಹತಾಶ ಒಳಗಾಗಬಾರ್ದು, ತುಂಬ ಡಿಪ್ರೆಷನ್ ಆಗಬಾರ್ದು, ಕುಗ್ಗಿ ಹೋಗಬಾರ್ದು. ಸೊ ಅದ್ರ ಬಗ್ಗೆನೂ ನಾವು ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ಎಲ್ಲ ಸೇರಿ ನಾವು ಅವರು ಒಟ್ಟಿಗೆ ಮುಂದೆ ಹೋಗ್ತೀವಿ. ಕೊನೆಗೆ ದೇರ್ ಇಸ್ ಲೈಟ್ ಎಟ್ ದ ಎಂಡ್ ಆಫ್ ದ ಟನಲ್ ಅಷ್ಟೇ. ಅದೇ ಪ್ರತಿ ಸೈಕಲ್ಗೂ ಮತ್ತೆ ಧೈರ್ಯ ಹೇಳೋ ಅವಶ್ಯಕತೆ ಬರುತ್ತಲ್ಲ ಡಾಕ್ಟರ್? ಹೌದು 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 ಹೌದು. ಅದು ಎಷ್ಟು ಕಷ್ಟ ಅನ್ಸುತ್ತೆ ನಿಮಗೆ? ಎಸ್ಪೆಷಲಿ ನಮ್ಮ ಚಾಕಚಕ್ಯತೆ ಮೇಲೆ ಹೋಗುತ್ತೆ. ಯಾಕೆಂದ್ರೆ ಈಗ ನಾ ಹೇಳಿದ ಹಾಗೆ ಎಷ್ಟೋ ಜನ ನಮಗೆ ವರ್ಡ್ ಆಫ್ ಮೌತ್ ಇಂದ ಬರೋ ಪೇಷಂಟು, ಅವರೇ ಹೇಳಿರ್ತಾರೆ, ಇಲ್ಲಮ್ಮ ನನಗೆ ಒಂದು ಸೈಕಲಲ್ಲಿ ಆಯಿತು ಅಂತಾರೆ ಕೆಲವರು. ಎಲ್ಲರಿಗೂ ಒಂದೇ ಸೈಕಲಲ್ಲಿ ಆಗಲ್ಲ. ಇನ್ನೊಬ್ರು ಹೇಳ್ತಾರೆ, ಇಲ್ಲಮ್ಮ ನಾನು 3ನೇ ಸೈಕಲಲ್ಲಿ ಪ್ರೆಗ್ನೆಂಟ್ ಆದೆ, ನೀನು ಬಿಡಬೇಡ.
ಹೇಳಿದ್ರಲ್ಲ, ಎಲ್ಲರ ದೇಹ ಒಂದೇ ತರ ರೆಸ್ಪಾಂಡ್ ಮಾಡಲ್ಲ ಅಂತ. ಹೌದು, ನಮ್ಮ ಕೈಯಲ್ಲಿ ಎಷ್ಟು ಮ್ಯಾಕ್ಸಿಮಮ್ ಇದೆ ನಾವು ಮಾಡ್ತೀವಿ. ಬಟ್ ನಮ್ ಹೌದು, ಎಲ್ಲರ ದೇಹ ಹೇಗೆ ರೆಸ್ಪಾಂಡ್ ಮಾಡುತ್ತೆ ಅದು ಇಂಪಾರ್ಟೆಂಟ್. ಹೌದು, 5 ಬೆರಳು ಒಂದೇ ತರ ಇರಲ್ಲ. ಈಗ ನೋಡಿ, ಕೆಲವರಿಗೆ ಜಾಸ್ತಿ ಹಸಿವಿರುತ್ತೆ, ಕೆಲವರಿಗೆ ಜಾಸ್ತಿ ನಿದ್ದೆ ಇರುತ್ತೆ, ಕೆಲವರಿಗೆ ಬೇಗ ಊಟ ಮಾಡ್ತಾರೆ. ಒಟ್ಟಾರೆ ಒಬ್ಬೊಬ್ಬರು ದೇಹ ಒಂದೊಂದು ಥರ, ಹಾರ್ಮೋನುಗಳು ಒಂದೊಂದು ಥರ ಸ್ರವಿಸ್ತವೆ. ಹಾಗೆ ಇವರ ರಿಸಲ್ಟ್ಗಳು ಆ ಥರ ವ್ಯತ್ಯಾಸ ಆಗ್ತಾ ಇರುತ್ತೆ. 2ನೇ ಸೈಕಲಲ್ಲಿ ಆಗ್ಬೋದು, 3ನೇ ಸೈಕಲಲ್ಲಿ ಆಗ್ಬೋದು. ಬಟ್ ನಮಗೆ ಪ್ರತಿ ಸೈಕಲಲ್ಲೂ ಚಾಲೆಂಜಸ್ ಜಾಸ್ತಿ. ಅಂದರೆ ನಾವು ಅವ್ರಿಗೆ ಮತ್ತೆ ಮತ್ತೆ ಅದನ್ನು ಎಕ್ಸ್ಪ್ಲೇನ್ ಮಾಡಿ, ನೆಗೆಟಿವ್ ಯಾಕಾಯಿತು, ಮುಂದೆ ಹೇಗೆ ಹೋಗಬೇಕು, ಈ ಸತಿ ಅದೇ ಟ್ರೀಟ್ಮೆಂಟ್ ಕೊಡ್ತೀವಾ, ಬದಲಾವಣೆ ಮಾಡ್ತೀವಾ, ಎಲ್ಲವನ್ನೂ ಮತ್ತೆ ತಿರುಗಿ ಹೇಳಿ ಅವರ ಕಡೆಯಿಂದ ಯಾರು ಅವ್ರನ್ನು ಕಳಿಸಿರ್ತಾರೋ ಅವ್ರ ಮೂಲಕ ಮಾತಾಡಿಸಿ ಒಟ್ಟಿನಲ್ಲಿ ಆಕೆಗೆ ಧೈರ್ಯ ತುಂಬಬೇಕು. ನಮ್ಮ ಕಡೆಯಿಂದ ಆದಷ್ಟು ಪ್ರಯತ್ನ ಮಾಡಬೇಕು. ಅದರ ಮೇಲೆ ಅವ್ರದ್ದು ಡಿಸಿಷನ್ ತೊಗೊಳ್ಳೋದು ಅವ್ರ ಗಂಡ ಹೆಂಡತಿ ಅವ್ರು ನಿರ್ಧಾರ ಮಾಡಬೇಕು. ಇಲ್ಲ ನನಗೆ ಒಂದೇ ಸೈಕಲ್ ಸಾಕಂತಾರೆ ಕೆಲವರು, ಪಾಪ ಅಂತ ಯಾವುದೋ ಮಾನಸಿಕ ಕಾರಣದಿಂದ ತುಂಬ ಬಳಲಿರ್ತಾರೆ, ಅಥವಾ ದುಡ್ಡಿನ ಪ್ರಾಬ್ಲಮ್ ಇರ್ಬೋದು. ಏನೋ ಡಿಸೈಡ್ ಮಾಡೋದು ಕೊನೆಗೆ ಅವರು ಸಜೆಷನ್ ಈಸ್ ಅವರ್ಸ್, ಡಿಸಿಷನ್ ಇಸ್ ದೇಯರ್ಸ್. ಸೊ ನೀವು ಎಕ್ಸ್ಪ್ಲೈನ್ ಮಾಡುವಾಗ ಅವರಿಗೆ ಸಕ್ಸಸ್ ಸ್ಟೋರೀಸ್ದು ಬೇರೆ ಮಹಿಳೆಯರದು ಎಕ್ಸ್ಪ್ಲೈನ್ ಮಾಡ್ತೀರಾ? ಸಕ್ಸಸ್ ಸ್ಟೋರೀಸ್ ಮಾಡ್ತೀವಿ. ಸಕ್ಸಸ್ ಒಂದೇ ಮಾಡಲ್ಲ, ಈವನ್ ಸಕ್ಸಸ್ ಆಗಿಲ್ಲದನ್ನೂ ಹೇಳ್ತೀವಿ ನಾವು. ಯಾಕಂದ್ರೆ ವಿ ಆರ್ ನಾಟ್ ಗಾಡ್, ವಿ ಆರ್ ಆಲ್ಸೋ ಹ್ಯೂಮನ್ ಬೀಯಿಂಗ್ಸ್. ನೈಸರ್ಗಿಕವಾಗಿ ನೀವು ನೋಡಿ, 10 ಗಿಡ ನೀವು ನೆಟ್ರೆ 10 ಗಿಡನೂ ಚಿಗುರಲ್ಲ. 10 ಬೀಜ ಹಾಕಿದ್ರೆ 10 ಬೀಜನೂ ಮೊಳಕೆ ಒಡೆಯೋದಿಲ್ಲ. ಅದೇ ನೀರು, ಅದೇ ಭೂಮಿ, ಅದೇ ಮಣ್ಣು, ಅದೇ ಬೆಳಕು, ಅದೇ ಗೊಬ್ಬರ. ಆದರೆ 10 ಬೀಜನೂ ನಿಮಗೆ ಮೊಳಕೆ ಒಡೆಯೋದಿಲ್ಲ. ಮನುಷ್ಯನ ದೇಹನೂ ಅದೇ ಥರ. ಹಾಕಿದ್ದೆಲ್ಲ ಸಕ್ಸಸ್ ಆಗಿದ್ರೆ ನಾವು ದೇವರಾಗ್ತಿದ್ವಿ. IVF ಬಗ್ಗೆ ಈಗ ಭಯದಿಂದ ಚಿಕಿತ್ಸೆ ಮುಂದೂಡ್ತಾ ಇರ್ತಾರಲ್ಲ, ಅವರಿಗೆ ನಿಮ್ಮ ಸಲಹೆ ಏನು ಡಾಕ್ಟರ್ ರೇಖಾ? ನಾನು ಫಸ್ಟಿಂದ ಹೇಳ್ತಾ ಇದ್ದ ಹಾಗೆ, ನೀವೇ ಡಿಸೈಡ್ ಮಾಡಿ ಮುಂದೂಡಬೇಡಿ. ದೇಹ ಎಷ್ಟು ಫಲವತ್ತತೆ ಇದೆ ಅನ್ನೋದು ಸ್ಕೋರ್ ಮಾಡ್ಕೊಳ್ಳಿ. ಡಾಕ್ಟರ್ ಹತ್ರ ಹೋಗಿ ತೋರಿಸಿ ನಿಮಗೆ ಫಲವತ್ತತೆ ಇದೆ ಅಂತ ನೀವು ನಿಮ್ಮನ್ನು ಪ್ರೂವ್ ಮಾಡ್ಕೊಳ್ಳಿ. ನೀವು ಫಲವತ್ತತೆ ಇದ್ದರೆ, ಅದಕ್ಕೆ ಬೇರೆ ಬೇರೆ ಟೆಸ್ಟ್ ಇದೆ, ಅದು ನಾವು ಮಾಡ್ತೀವಿ. ಇದ್ದರೆ ನೀವು 2 ವರ್ಷನೋ 3 ವರ್ಷನೋ ಮುಂದೆ ಹಾಕಿದ್ರೆ ಅಡ್ಡಿ ಇಲ್ಲ. ಪ್ರಾಬ್ಲಮ್ ಇದೆ ಅಂತ ಬಂದ ಮೇಲೂ ನೀವು ಮುಂದೆ ಹಾಕಿದರೆ ಅದು ನಿಮ್ಗೆ ಇನ್ನೂ ತುಂಬಾನೇ ಪ್ರಾಬ್ಲಮ್ ಆಗುತ್ತೆ. IVF ಮಾಡಿದ ಮೇಲೂ, ದುಡ್ಡು ಖರ್ಚು ಮಾಡಿದ ಮೇಲೂ, ಅಷ್ಟೊಂದು ಇಂಜೆಕ್ಷನ್ ತಗೊಂಡ ಮೇಲೂ ನಿಮಗೆ ಪಾಸಿಟಿವ್ ರಿಸಲ್ಟ್ ಬರುವ ಚಾನ್ಸ್ ಬಹಳ ಕಡಿಮೆ ಆಗುತ್ತೆ. ಆದ್ದರಿಂದ ನೀವು ಆದಷ್ಟು ಬೇಗ ನಿಮ್ಮ ಬಗ್ಗೆ ನೀವು ಒಂದು ನಿರ್ಧಾರ ತಗೊಂಡು ಫಲವತ್ತತೆ ನೋಡ್ಕೊಳ್ಳಿ. ಒಂದು, ಅನಾವಶ್ಯಕವಾಗಿ ಮದುವೆ ಲೇಟ್ ಮಾಡ್ಕೊಳ್ಳೋದು, ಅನಾವಶ್ಯಕವಾಗಿ ಪ್ರೆಗ್ನೆನ್ಸಿಯನ್ನು ಸಣ್ಣ ಪುಟ್ಟ ಕಾರಣಕ್ಕೆ ಎಷ್ಟೋ ಜನ ಬರ್ತಾನೆ, ಫ್ಲ್ಯಾಟ್ ತಗೊಂಡಿಲ್ಲ, ಕಾರು ತಗೊಂಡಿಲ್ಲ, ಏನೇನೋ ಕಾರಣಗಳಿದೆ. EMI ಕಟ್ಟೋದು, ಅವ್ರದ್ದು ಈಗಿನ ಜನರಲ್ ಲ್ಯಾಂಗ್ವೇಜ್ ಬೇರೆ ಇದೆ ಬಿಡಿ. ಸೊ ಹಾಗೆ ಎಲ್ಲ ಹೇಳಿ ಆ ಕಾರಣಗಳಿಗೆಲ್ಲ ನೀವು ಮಾಡಿ ನಿಮ್ದು EMI ಕಟ್ಟಿ ಫ್ಲ್ಯಾಟು ಮನೆ ಬಂದ ಮೇಲೆ ಆ ಮನೆಯಲ್ಲಿ ಕಾರಲ್ಲಿ ಕೂಡಿಸ್ಕೊಳ್ಳೋಕ್ಕೆ ಮಗುವೇ ಇಲ್ಲದೆ ಇದ್ದರೆ ನೀವು ಅನಾವಶ್ಯಕವಾಗಿ ಮುಂದುವರೆದಕ್ಕೆ ನೀವೇ ಪಶ್ಚಾತ್ತಾಪ ಪಡ್ತೀರಾ. ಇದು ಆಗಿರೋ ಪೇಷಂಟ್ಸು ಬೇಕಾದಷ್ಟು ಜನ ಇದ್ದಾರೆ ನನ್ನ ಹತ್ರ. ಸೊ ನೀವೇ ಬೇರೆ ಬೇರೆ ನಿಮ್ಮ ಕಮಿಟ್ಮೆಂಟ್ಸ್ಗಳನ್ನ ಹಾಕ್ಕೊಂಡು, ಗೋಲ್ ಹಾಕ್ಕೊಂಡು ಮಗುವನ್ನು ಆ ಗೋಲ್ನಲ್ಲಿ ಲಿಸ್ಟಲ್ಲಿ ಲಾಸ್ಟಲ್ಲಿ ಇಟ್ಬಿಡಬೇಡಿ ಅಂತ ಹೇಳ್ತಾ ಇದ್ದೀನಿ. ಡಾಕ್ಟರ್ ರೇಖಾ ಅವರೇ, IVF ಬಗ್ಗೆ ಇರುವ ಗೊಂದಲಗಳು ಮತ್ತೆ ಒಂದು ಮಹಿಳೆಯಲ್ಲಿ ಅದರ ವಿಷಯವಾಗಿರುವ ಮಾನಸಿಕ ದುಗುಡ ಇರ್ಬೋದು, ತುಮುಲಗಳಿರ್ಬೋದು, ಇದರ ಬಗ್ಗೆ ತುಂಬಾ ಚೆನ್ನಾಗಿ ವಿವರಿಸಿದ್ದೀರಾ ನಮ್ಮ ಕೇಳುಗರಿಗೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಗೆಳತಿಯರೇ, ಇದೊಂದು ವಿಶೇಷ ಪ್ರಕಟಣೆ. ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಅಬಲಾಶ್ರಮದಲ್ಲಿ ಮಹಿಳೆಯರಿಗಾಗಿ ಮೊಬೈಲ್ ಫೋನ್ ರಿಪೇರಿ ತರಬೇತಿ, ಸೇವಾ ಸಖಿ ಹಿರಿಯ ನಾಗರಿಕರ ಆರೈಕೆ ತರಬೇತಿ, ಕಂಪ್ಯೂಟರ್ ತರಬೇತಿ, ಗ್ರಾಫಿಕ್ ಡಿಸೈನ್ ಮತ್ತು ವಿಡಿಯೋ ಎಡಿಟಿಂಗ್, ಚಾರ್ಟರ್ಡ್ ಅಕೌಂಟೆಂಟ್ ಫೌಂಡೇಶನ್ ಕೋರ್ಸ್, ಟ್ಯಾಲಿ ಮತ್ತು ಅಡ್ವಾನ್ಸ್ಡ್ ಎಕ್ಸೆಲ್ ಕೋರ್ಸ್, ಬ್ಯಾಂಕಿಂಗ್ ಪರೀಕ್ಷಾ ತರಬೇತಿ, ಫ್ಯಾಷನ್ ಡಿಸೈನಿಂಗ್ ತರಬೇತಿ ಮತ್ತು ಬ್ಯೂಟಿಷಿಯನ್ ತರಬೇತಿಗಳನ್ನು ಉಚಿತವಾಗಿ ನೀಡಲಾಗುತ್ತಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 08026678694 ಅಥವಾ ಮೊಬೈಲ್ ಸಂಖ್ಯೆ 9491010410. ಈ ಎಲ್ಲ ತರಬೇತಿಗಳಿಗೆ ಬರುವ ಅಭ್ಯರ್ಥಿಗಳಿಗೆ ಅವಶ್ಯಕವಿದ್ದರೆ ಊಟ ಹಾಗೂ ವಸತಿ ಸೌಲಭ್ಯ ಉಚಿತವಾಗಿ ನೀಡಲಾಗುವುದು. ಈ ಎಲ್ಲ ತರಬೇತಿಗಳು ಉಚಿತ ಮತ್ತು ಮಹಿಳೆಯರಿಗಾಗಿ ಮಾತ್ರ ಸೀಮಿತ.